ಗುರುಜಿ ನೋಡಿ, ಇವಾಗ ನಾವು ಕೆಲಸವನ್ನ ಹುಡುಕ್ತಾ ಇರ್ತೀವಿ ಎಜುಕೇಶನ್ ಮುಗಿದ ನಂತರ. ಈ ಕೆಲಸ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಬಿಟ್ಟು ನಮಗೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅಂತ ಹೇಳಿ? ಪರ್ಸೆಂಟೇಜ್ ನೋಡಿದಾಗ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಒಂದೇನೋ ತಲೆಯಲ್ಲಿ ಒಕ್ಕಿದೆ. ಮೋಸ್ಟ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಹುಡುಗ ಇದ್ರೆ ಹುಡುಗಿರು ಕೊಡ್ತಾರೆ ಅಂತ ಒದ್ದಾಡ್ತವ್ರೆ. ಗೌರ್ಮೆಂಟ್ ಕೆಲಸದಲ್ಲಿ ಹುಡುಗಿರೇ ಸಿಗ್ತಾ ಇಲ್ಲ ನಿಮಗೆ. ಸುಮ್ಮನೆ ಅವೆಲ್ಲ ಭ್ರಾಂತು ಅಂತಾರಲ್ಲ, ಭ್ರಾಂತು ಅಷ್ಟೇ. ಪಾಯಿಂಟ್ ನಂಬರ್ 1 ಅದು ಬಿಡಿ, ಅದು ಸಮಾಜದ ವಿಚಾರ. ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಂದ್ರೆ ಈ ಕಾಂಪೌಂಡರ್ ಹೇಳೋದೇನು ಅಂದ್ರೆ 10ನೇ ಮನೆ ಸೂರ್ಯ ಇದ್ರೆ ಸಿಗುತ್ತೆ ಅಂತ. ಇಲ್ಲ, ರಾಂಗ್. ಯಾವ್ದಾದ್ರು ಗ್ರಹ 10ನೇ ಮನೆ 11ನೇ ಮನೆ ಇರಲೇಬೇಕು, 10 ಅನ್ನೊಂದು ಇರಬೇಕು. ಹಾಗೆ ಕಸ್ಪ್ ಅಂತ ಒಂದು ಬರುತ್ತೆ ನಮ್ಮ ಜಾತಕದಲ್ಲಿ. ಕಸ್ಪ್ ಅಂತ ಬರುತ್ತೆ, 10ನೇ ಮನೆ ಕಸ್ಪು. 10ನೇ ಮನೆ ಕಸ್ಪು ನಕ್ಷತ್ರ ಮತ್ತು ಸಬ್ಲಾಡಲ್ಲಿ ಸೂರ್ಯ ಬರಬೇಕು, ಅದು ಒಳಗಡೆ ಬರಬೇಕು. 10th ಕಸ್ಪ್ ಅಂತ ನಾವು ಕರಿತೀವಿ. ಯಾವಾಗ 10th ಕಸ್ಪ್ ಅಂತ ಕರಿತೀವಿ, 10th ಕಸ್ಪ್ ಅಂತಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ 10th ಹೌಸ್ ಅಂತ ಕರಿತೀವಿ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ 10th ಹೌಸಲ್ಲಿ ಯಾವಾಗ ಸೂರ್ಯ ಅಥವಾ ಚಂದ್ರ ಬರ್ತಾನೆ, ಅದು ಒಂದು ಇಂಡಿಕೇಶನ್. ಹಾಗೆ 10th ಕಸ್ಪಲ್ಲಿ ಬರ್ತಕ್ಕಂಥ ಒಂದು ಸಬ್ಲಾಡು ಉಪನಕ್ಷತ್ರಾಧಿಪತಿ 10ನೇ ಮನೆ ತೋರಿಸಿದಾಗ ಅವಾಗಲೂ ಕೂಡ ಗೌರ್ಮೆಂಟ್ ಕೆಲಸ ಡಿಸೈರಿಂದ ಆಗುತ್ತೆ ಹೊರತು ಜಾತಕ ನೋಡಿ ಇವರಿಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಹೇಳೋದು ಸುಳ್ಳು. ಡಿಸೈರ್ಗೆ ಮ್ಯಾಚ್ ಆಗಬೇಕು. ಈಗ ಎಷ್ಟೋ ಜನಕ್ಕೆ ಸೂರ್ಯ 10ನೇ ಮನೆ ಇರ್ಬೋದು, ಅಥವಾ ಸೂರ್ಯ ತೋರಿಸುತ್ತೆ 10ನೇ ಮನೆ ತೋರಿಸುತ್ತೆ, ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ. ನಾನು ಪ್ರೈವೇಟಲ್ಲಿ ಟಾಪ್ ಜನರಲ್ ಮ್ಯಾನೇಜರ್ ಆಗಬೇಕು, CEO ಆಗಬೇಕು, MD ಆಗಬೇಕು, ಅತ್ಯಂತ ದೊಡ್ಡ ಪೊಸಿಷನ್ಗೆ ಹೋಗಬೇಕು. ಖಾಸಗಿ ಬ್ಯಾಂಕಲ್ಲಿ ಬೇಕಾದಷ್ಟು ಜನ ಇರ್ತಾರೆ. ಇದೇನೋ HDFC, ICICI, ಎಸ್ ಬ್ಯಾಂಕು ಅಂತ ಯಾವ ಡಾಶ್ ಬ್ಯಾಂಕ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಖಾಸಗಿ. ಅಲ್ಲಿ 10ನೇ ಮನೆ ಬಂದೇ ಇರುತ್ತೆ. 10ನೇ ಮನೆ ಇದ್ದಾಗ ಆ ಕಂಪ್ನಿದು ಮ್ಯಾನೇಜರೋ, ಜನರಲ್ ಮ್ಯಾನೇಜರೋ, ವೈಸ್ ಪ್ರೆಸಿಡೆಂಟು ಆಗಿರ್ತಾರೆ. ನಿಮ್ಮ ಗೌರ್ಮೆಂಟ್ ಕೆಲಸಗಿನ ಅದ್ರಲ್ಲಿ 10ರಷ್ಟು ಕೊಡ್ತಾರೆ. 10 ವರ್ಷ ಪ್ರೈವೇಟಲ್ಲಿ ವರ್ಕ್ ಮಾಡೋದು ಒಂದೇ, 40 ವರ್ಷ ಗೌರ್ಮೆಂಟಲ್ಲಿ ವರ್ಕ್ ಮಾಡೋದು ಒಂದೇ. ಇದು ತಿಳ್ಕೊಳ್ಳಿ ಎಲ್ಲರೂ. ಯಾಕೆಂದರೆ ನಮ್ಮ ಅಪ್ಪನೂ ಗೌರ್ಮೆಂಟ್ ಕೆಲಸ. ಅವರೇ ಹೇಳಿದ್ದು, ನೀನು ಗೌರ್ಮೆಂಟ್ ಕೆಲಸ ಮಾಡೋಕ್ಕೆ ಹೋಗ್ಬೇಡ, ಎಣ್ಸಿದ ಕಜ್ಜಾಯ. ಲೈಫಲ್ಲಿ ನೀನೇನಾರು ಉದ್ಧಾರ ಆಗಬೇಕು ಅಂದರೆ ಗೌರ್ಮೆಂಟ್ ಹಿಂದೆ ಬೀಳ್ಬೇಡ. ಒಂದೇನಾರು ನೀವೊಂದು BMW ತಗೊಂಬಿಡಿ, IAS ಆಫೀಸರ್ ದುಡ್ಡು ಹೊಡೆದ, IAS ಆಫೀಸರ್ ದುಡ್ಡು ಹೊಡೆದ ಅಂದ್ಬಿಡ್ತಾರೆ. ಅವ್ರ ಅಪ್ಪಂದೇ ದುಡ್ಡು ಕೊಟ್ಟು ತಗೊಂಡ್ರು ಕೂಡ ಆ ರೈಡ್ ಮಾಡ್ರಿ IAS ಆಫೀಸರ್ನ, KS ಆಫೀಸರ್ನ. ಆಮೇಲೆ ವಿದೇಶ ಯಾತ್ರೆಗೆ ಹೋಗೋಕ್ಕಾಗಲ್ಲ ಗೌರ್ಮೆಂಟಲ್ಲಿರೋರು. ನಾನು ನೋಡಿದ್ದೀನಿ. ವಿದೇಶ ಯಾತ್ರೆಗೆ ನೀವು ಹೋಗೋಕ್ಕಾಗಲ್ಲ. ಎಷ್ಟು ಪರ್ಮಿಷನ್ಗಳು ತಗೋಬೇಕು, ಬಿಡೋದೇ ಇಲ್ಲ.